Hi all, let's get into Venugopal Swami Temple, Vasakannambadi, Mandya. A very beautiful place. ನಿಜವಾಗ್ಲೂ ಮಸ್ಟ್ ವಿಸಿಟ್. ಸೂಪರ್ ಎಕ್ಸೈಟೆಡ್. ಹಾಯ್ ಎವ್ರಿವನ್, ನಾವಂತೂ ಇಂತೂ ನಮ್ಮ ಡೆಸ್ಟಿನೇಷನ್ ಪ್ಲೇಸಿಗೆ ಬಂದೇ ಬಿಟ್ವಿ. 70 ಕಿಲೋಮೀಟರ್ಸ್ ಆಫ್ ಡ್ರೈವಿಂಗ್ ವಿ ರೀಚ್ಡ್ ಹಿಯರ್. ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ನೀವು ಫ್ಯಾಮಿಲಿ ಜೊತೆ ಬರ್ಬೋದು, ಹ್ಯಾಂಗ್ ಔಟ್ ಮಾಡ್ಬೋದು. ಮತ್ತೆ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದ್ರೆ ಅದು KRS ಬ್ಯಾಕ್ ವಾಟರ್ ಇದು. ನದಿ ದಂಡೆನೇ ಇರೋದು ದೇವಸ್ಥಾನ. ಫುಲ್ ಸುತ್ತ ನದಿ, ಕಾವೇರಿ ವಾಟರು, ಮಿಡಲ್ ಅಲ್ಲಿ ದೇವಸ್ಥಾನ. ನೀವು ನೋಡ್ತಾ ಇರ್ಬೋದು, ಅಲ್ಲಿದೆ ದೇವಸ್ಥಾನ. ನಾವಿನ್ನು ದೂರದಲ್ಲೇ ಕಾರ್ ಪಾರ್ಕಿಂಗ್ ಮಾಡಿದೀವಿ. ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್. ಸುತ್ತಮುತ್ತ ಅಂತೂ ಸೂಪರ್ ಆಗಿರೋ ಕಾವೇರಿ ನೀರು. ಯು ಕ್ಯಾನ್ ಜಸ್ಟ್ ವಾಚ್. ನಂಗಂತೂ ತುಂಬಾನೇ ಖುಷಿ ಆಗಿದೆ. ಯಾ, ಲೆಟ್ಸ್ ಗೋ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹಾಸನದಿಂದ 85 ಕಿಲೋಮೀಟರ್, ಮೈಸೂರಿಂದ 25 ಕಿಲೋಮೀಟರ್, ಬೆಂಗಳೂರಿಂದ 135 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇದು 13ನೇ ಶತಮಾನದಲ್ಲಿ ಹೊಯ್ಸಳರು ಕಟ್ಟಿಸಿದಂತ ದೇವಸ್ಥಾನ. ಇದು ಹಳೆ ಕನ್ನಂಬಾಡಿನಲ್ಲಿ 70 ವರ್ಷ ನೀರೊಳಗಡೆ ಮುಳುಗೋಗಿತ್ತು ಈ ದೇವಸ್ಥಾನ. KRS ಡ್ಯಾಮ್ ಬಿಲ್ಡ್ ಮಾಡ್ಬೇಕಾದ್ರೆ ಈ ದೇವಸ್ಥಾನದ ಮೂಲ ವಿಗ್ರಹನ ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ದೇವಸ್ಥಾನದ ವಿನ್ಯಾಸ ಮಾತ್ರ ಉಳಿದಿತ್ತು. 70 ವರ್ಷ ಏನು ನೀರಿನಲ್ಲಿ ಮುಳುಗಡೆ ಆಗಿತ್ತು, ಆ ದೇವಸ್ಥಾನನ ವಿನ್ಯಾಸ ಹೇಗಿತ್ತು ಅದೇ ಕಂಪ್ಲೀಟ್ ಶಿಫ್ಟ್ ಮಾಡ್ಬಿಟ್ಟು ಹೊಸ ಕನ್ನಂಬಾಡಿಯಲ್ಲಿ ಈ ದೇವಸ್ಥಾನನ ಬಿಲ್ಡ್ ಮಾಡಿದ್ದಾರೆ. ಶ್ರೀಹರಿಕೋಡೆ ಅವರು ಗವರ್ನಮೆಂಟ್ ಆಫ್ ಕರ್ನಾಟಕದಿಂದ ಪರ್ಮಿಷನ್ ತಗೊಂಡು 2003ರಲ್ಲಿ ಈ ದೇವಸ್ಥಾನನ ರಿಯುನೋವೇಷನ್ ಸ್ಟಾರ್ಟ್ ಮಾಡಿದ್ರು. 2017 ಡಿಸೆಂಬರ್ 6ರಲ್ಲಿ ಈ ದೇವಸ್ಥಾನ ಉದ್ಘಾಟನೆ ಆಯ್ತು. ಇದು ಮಾರ್ನಿಂಗ್ ನೀವು 9ರಿಂದ ಸಂಜೆ 6:30ವರೆಗೂ ಈ ದೇವಸ್ಥಾನದ ದರ್ಶನ ಟೈಮಿಂಗ್ಸು. ನೀವು ಯಾವಾಗ ಬೇಕಾದ್ರೂ ಆ ಟೈಮಿಂಗ್ಸ್ ಅಲ್ಲಿ ಬರ್ಬೋದು. ಈ ದೇವಸ್ಥಾನದ ವಿಶೇಷತೆ ಏನು ಅಂದ್ರೆ ಯಾವುದೇ ಕಾಣಿಕೆ ಉಂಡೆ ಇಲ್ಲ, ಹರಕೆ ಉಂಡೆನೂ ಇಲ್ಲ. ನೀವು ಜಸ್ಟ್ ನೀವು ಹೋಗಿ ದೇವರ ದರ್ಶನ ಪಡ್ಕೊಂಡು ಆ ಬ್ಯೂಟಿ ಆಫ್ ದ ನೇಚರ್ ನ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ತುಂಬಾ ವೈಶಿಷ್ಟ್ಯವಾಗಿದೆ ಈ ದೇವಸ್ಥಾನ. ಅಂತೂ ಕಾವೇರಿ ನದಿ ದಂಡೆನೇ ಇರೋದು. ಮತ್ತೆ ಈ ದೇವಸ್ಥಾನ 35 ಎಕರ್ ಅಲ್ಲಿ ಇದೆ. 35 ಎಕರ್ ಫುಲ್ ಕಾವೇರಿ ನದಿ ದಂಡೆನಲ್ಲಿ ಶ್ರೀಹರಿಕೋಡೆ ಅವರು ಅದನ್ನ ಪರ್ಚೇಸ್ ಮಾಡ್ಬಿಟ್ಟು ಫುಲ್ ಬಿಲ್ಡ್ ಮಾಡಿದ್ದಾರೆ. ತುಂಬಾ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಇನ್ನೊಂದು ವಿಶೇಷತೆ ಏನು ಅಂದ್ರೆ ಇಲ್ಲಿ ಯಾವುದೇ ಶೋ ಗಿಡಗಳನ್ನ ನೆಟ್ಟಿಲ್ಲ. ಎಲ್ಲಾ ಕಡೆ ನೀವು ಅಬ್ಸರ್ವ್ ಮಾಡಿದ್ರೆ ತುಳಸಿ ಗಿಡನೇ ಇದೆ. ನೀವು ಅದನ್ನ ಹೋಗ್ಬಿಟ್ಟು ನೋಡ್ಬೋದು ಹೋದಾಗ. ಮತ್ತೆ ಇಲ್ಲಿ ದೇವಸ್ಥಾನದ ಒಳಗಡೆ 46 ವಿಗ್ರಹಗಳಿದೆ. ಅಷ್ಟಲಕ್ಷ್ಮಿಯರು, ಸಪ್ತ ನದಿಗಳು, ಸಪ್ತ ಋಷಿಗಳು, ಮತ್ತೆ ದಶಾವತಾರ, ಆಂಜನೇಯ ಸ್ವಾಮಿ, ಮತ್ತೆ ಇಲ್ಲಿ ಅಷ್ಟ ಮಂಟಪಗಳಿದೆ. 7 ಮಂಟಪಗಳಿದೆ. ಆ ಕಡೆ 3, ಲೆಫ್ಟ್ 3, ರೈಟ್ 3, ಮತ್ತೆ ಮುಂದ್ಗಡೆ ಒಂದು ಮಂಟಪ ಇದೆ. ಮೂಲ ಮಂಟಪ ಒಂದೇ ಒಂದಿದೆ. ಅದು ದೇವಸ್ಥಾನದ ಮುಂದೆ ಯಾವ ಮಂಟಪ ಇದೆ ಅದು ಮೂಲ ಮಂಟಪ. ಇನ್ನೆಲ್ಲ ಹೊಸದಾಗಿ ಬಿಲ್ಡ್ ಮಾಡಿರೋದು ಮಂಟಪ. ಈ ಕಲ್ಲಿನ ರಥ ಏನಿದೆ, ಹಂಪೆನಲ್ಲಿ ಕಲ್ಲಿನ ರಥ ಇದೆಯಲ್ಲ, ಅದೇ ವಿನ್ಯಾಸದಲ್ಲಿ ಈ ಕಲ್ಲಿನ ರಥನು ಕೂಡ ಬಿಲ್ಡ್ ಮಾಡಿದ್ದಾರೆ. ಸೂಪರ್ ಆಗಿದೆ ಈ ಕಲ್ಲಿನ ರಥ. ಇದು ಶ್ರೀಹರಿಕೋಡೆಯವರ ಪ್ರೈವೇಟ್ ದೇವಸ್ಥಾನ, ಪ್ರೈವೇಟ್ ಪ್ರಾಪರ್ಟಿ. ಅವರು 35 ಎಕರೆಯನ್ನು ಪರ್ಚೇಸ್ ಮಾಡಿ ಇದನ್ನ ನಮ್ಮ ಕಲ್ಚರ್ನ ಉಳಿಸ್ಕೊಟ್ಟಿದ್ದಾರೆ. ಒಂದು ಮೂಲ ವಿನ್ಯಾಸ ಏನಿತ್ತು ದೇವಸ್ಥಾನದ ಸ್ಟ್ರಕ್ಚರು ಒಂದ್ ಸ್ವಲ್ಪನೂ ಚೇಂಜ್ ಆಗಿಲ್ಲ. ಜಸ್ಟ್ ಅದಕ್ಕೆ ಪಾಲಿಶಿಂಗ್ ಮತ್ತೆ ರಿನೋವೇಟ್ ಮಾಡಿದಾರೋ ಹೊರತು ನೀವು ಆ ಮೂಲ ವಿನ್ಯಾಸದ ಫೋಟೋಸ್ ನೋಡಿದ್ರೆ ಕಂಪ್ಲೀಟ್ ಹೇಗಿತ್ತು ಹಂಗೇನೆ ರಿನೋವೇಟ್ ಮಾಡಿದ್ದಾರೆ. ರಿನೋವೇಟ್ ಅಂದ್ರೆ ಆ ಕಂಬಗಳು ಪ್ರತಿಯೊಂದು ಶಿಫ್ಟ್ ಮಾಡಿದ್ದಾರೆ. ಏನೆಲ್ಲ ಆಡ್ ಆಗಿತ್ತು ಅದಕ್ಕೆ ಸ್ವಲ್ಪ ಪಾಲಿಶಿಂಗ್ ಮತ್ತೆ ರಿನೋವೇಟ್ ಮಾಡಿದ್ದಾರೆ ಅಷ್ಟೇ. ನೀವು ಕನ್ನಂಬಾಡಿನಲ್ಲಿ ಹಳೆ ಟೆಂಪಲ್, ವೇಣುಗೋಪಾಲ ಸ್ವಾಮಿ ಹಳೆ ಟೆಂಪಲ್ ಹೇಗಿತ್ತು ಆ ಪಿಕ್ಚರ್ಸ್ ನ ನೀವು ಗೂಗಲ್ ಅಲ್ಲಿ ನೋಡಿದ್ರೆ ಸೇಮ್ ಟು ಸೇಮ್ ಮೂಲ ವಿನ್ಯಾಸ ಹೇಗಿದೆ ಹಾಗೆ ಈ ಟೆಂಪಲ್ ನ ಸ್ಟ್ರಕ್ಚರ್ ಮಾಡಿದ್ದಾರೆ. ನಿಜವಾಗ್ಲೂ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಕ್ಲೆಂಡಿನೆಸ್ ಆಗಿರ್ಬೋದು ಅಥವಾ ಪಾರ್ಕಿಂಗ್ ಸ್ಪೇಸ್ ಆಗಿರ್ಬೋದು, ಆ ತುಳಸಿ ಗಿಡ ಎವ್ರಿವೇರ್ ಅದನ್ನ ನೆಟ್ಟಿರೋದಾಗಿರ್ಬೋದು. ಯಾವುದೇ ₹1 ನೀವು ಕೊಡಂಗಿಲ್ಲ, ಎಂಟ್ರಿ ಫೀಸ್ ಇಲ್ಲ. ಜಸ್ಟ್ ನೀವು ಹೋಗೋದು, ದೇವ್ರ ದರ್ಶನ ಪಡ್ಕೊಳ್ಳೋದು. ಜಸ್ಟ್ ನದಿ ಸುತ್ತ ಇದು ಚೇರ್ಸ್ ಇದೆ, ಅಲ್ಲಿ ಕುತ್ಕೊಂಡು ನೀವು ಆ ನೇಚರ್ ಆಫ್ ದ ಬ್ಯೂಟಿನ ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಿರೋಂಥ ದೇವಸ್ಥಾನ, ಮಸ್ಟ್ ವಿಸಿಟ್ ಪ್ಲೇಸ್. ಆ ಆ ನೀವು ಯಾವಾಗ್ಲೇ ಮಂಡ್ಯ ಅಥವಾ ಮೈಸೂರು ಟ್ರಿಪ್ ಹೋದ್ರೂನು ನೀವು ಮಿಸ್ ಮಾಡದೆ ಹೋಗುವಂತ ದೇವಸ್ಥಾನ ಅಂದ್ರೆ ಇದು. ಮತ್ತೆ
ದೇವಸ್ಥಾನದಲ್ಲಿ ಮೂಲತಃ ವೇಣುಗೋಪಾಲ ಸ್ವಾಮಿ ಅಂದ್ರೆ ನಿಮಗೆ ಗೊತ್ತಿದೆ. ಶ್ರೀಕೃಷ್ಣ ಪರಮಾತ್ಮ ಅದೇ ವಿಗ್ರಹ ಇರೋದು, ಮೇನ್ ವಿಗ್ರಹ. ಮತ್ತೆ ಒಳಗಡೆ ಏನು ಮೇನ್ ವಿಗ್ರಹ ಇದೆ ಅಲ್ಲಿ 4 ಕಲ್ಲುಗಳಿದಾವೆ, ಅದು ಸೇಮ್ ಕಲ್ಲುಗಳನ್ನೇ ಇಟ್ಟಿದ್ದಾರೆ. ಕಂಬಗಳು ಅದು ಏನೂ ರಿನೋವೇಟ್ ಮಾಡಿಲ್ಲ, ಪಾಲಿಶಿಂಗ್ ಮಾಡಿಲ್ಲ. ನಾನು ದೇವಸ್ಥಾನದ ಒಳಗಡೆನು ಸ್ವಲ್ಪ ನನ್ನ ಕೈಲಿ ಆದಷ್ಟು ಕ್ಯಾಪ್ಚರ್ ಮಾಡಿದೀನಿ. ಅದು ಮೂಲತಃ ಏನಿತ್ತು ಅದನ್ನೇ ಇಟ್ಟಿದ್ದಾರೆ, ಅದು ಏನ್ ನೋ ಪಾಲಿಶಿಂಗ್. ಇವಾಗ ನಿಮ್ಗೆ 13ನೇ ಶತಮಾನ ಅಂದ್ರೆ ಸುಮಾರು ಎಷ್ಟು 900 ವರ್ಷ, 900 ವರ್ಷದ ಕಲ್ಲು ಹೇಗಿತ್ತು ಅದೇ ಕಲ್ಲನ್ನ ಮೂಲ ದೇವಸ್ಥಾನದ ಒಳಗಡೆ, ಗರ್ಭಗುಡಿ ಒಳಗಡೆ ಮೂಲ ವಿಗ್ರಹದಲ್ಲಿ ಅದೇ ಕಂಬಗಳನ್ನ ಇಟ್ಟಿದ್ದಾರೆ. ನಾನು ಅದನ್ನ ಸ್ವಲ್ಪ ನಂಗೆ ಗ್ಲಿಂಪ್ಸ್ ಸಿಕ್ತು, ಸೊ ವಿಡಿಯೋದಲ್ಲಿ ಆಡ್ ಮಾಡಿದೀನಿ. ನೀವು ಕಂಪ್ಲೀಟ್ ವಿಡಿಯೋ ಮಾಡಿದ್ರೆ ಆ ಗ್ಲಿಮ್ಸ್ ನ ನೋಡ್ಬೋದು. ತುಂಬಾನೇ ಚೆನ್ನಾಗಿರುವಂತ ಪ್ಲೇಸ್. ಆ ಮಂಟಪದಲ್ಲಿ ಕುತ್ಕೊಂಡು ನೀವು ಹ್ಯಾಂಗ್ ಔಟ್ ಮಾಡೋದಾಗ್ಲಿ ಅಥವಾ ಕಾವೇರಿ ನದಿ ದಂಡೆ ಆ ವ್ಯೂಸ್ ನ ಎಂಜಾಯ್ ಮಾಡೋದಾಗ್ಲಿ. ನೀವು ಈವ್ನಿಂಗ್ ಟೈಮ್ ಹೋದ್ರೆ ಮತ್ತೆ ಮಾರ್ನಿಂಗ್ ತುಂಬಾ ಬಿಸಿಲು ಹತ್ತೋದಕ್ಕೂ ಮುಂಚೆ ನೀವು ಮಾರ್ನಿಂಗ್ ಟೈಮ್ ಹೋದ್ರೆ ನಿಜವಾಗ್ಲೂ ಆ ಬ್ಯೂಟಿನೇ ಬೇರೆ. ವೀಕೆಂಡ್ಸ್ ತುಂಬಾನೇ ರಶ್ ಇರುತ್ತೆ. ನಾವು ವೀಕ್ ಡೇಸ್ ಹೋಗಿದ್ರಿಂದ ಅಷ್ಟು ರಶ್ ಇರ್ಲಿಲ್ಲ. ನಾವು ಆರಾಮಾಗಿ ಎಲ್ಲ ನೋಡ್ಕೊಂಡು ಅಲ್ಲೊಂದು 2-3 hours ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಇದು ಹಿಸ್ಟ್ರಿ ಆಫ್ ದ ಟೆಂಪಲ್. ನಾವು ಶ್ರೀಹರಿಕೋಟೆಯವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಅದೇ ನಮ್ಮ ವಾಸ್ತುಶಿಲ್ಪ, ನಮ್ಮ ಕಲ್ಚರ್ನ ನಮಗೆ ಉಳಿಸ್ಕೊಟ್ಟಿದ್ದಾರೆ. ಕರ್ನಾಟಕದ ಹೆಮ್ಮೆ ಅಂತಾನೆ ಹೇಳ್ಬೋದು. ಕಲ್ಲಿನ ರಥ ಹಂಪೆನಲ್ಲಿ ಹೇಗಿದೆ ಅದೇ ಸೇಮ್ ಟು ಸೇಮ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅದೊಂದು ಹೊಸದು ಆ್ಯಡಪ್. ಮತ್ತು 7 ಮಂಟಪಗಳು ಏನಿದೆ ದೇವಸ್ಥಾನದ ಮುಂದೆ ಇರೋದು ಮೂಲ ಮಂಟಪ. ಇನ್ನು 6 ಮಂಟಪ ಹೊಸ್ದಾಗಿ ಬಿಲ್ಡ್ ಮಾಡಿದ್ದಾರೆ. ನಾನು ಏನು ಹೇಳಿದ್ದೆ, ಅಷ್ಟಲಕ್ಷ್ಮಿಯರು, ಸಪ್ತ ನದಿಗಳು, ಸಪ್ತ ಋಷಿಗಳು, ದಶಾವತಾರಗಳು ಏನೆಲ್ಲ ಒಳಗಡೆ ಇದೆ ಅಂತ ಹೇಳಿದ್ದೆ. ನೀವು ನೋಡ್ಬೋದು 46 ವಿಗ್ರಹಗಳಿದೆ ನಾನು ಲೆಕ್ಕ ಮಾಡಿರೋ ಪ್ರಕಾರ. ಮಿಸ್ಸು ಆಗಿರ್ಬೋದು, ಬಟ್ ನಾನು ಹೋಗಿ ನೋಡಿರೋ ಪ್ರಕಾರ 46 ವಿಗ್ರಹಗಳಿದೆ. ಪ್ರತಿಯೊಂದು ಕೆತ್ತನೆ ಮಾಡಿದ್ದಾರೆ. ನಾನು ಒಳಗಡೆ ಹೇಳಿದ್ನಲ್ಲ, ಇದು ದೇವಸ್ಥಾನದ ಒಳಗಡೆ ಮೂಲ ಕಂಬ ಅಂತ ಆಲ್ರೆಡಿ ಆ ಗ್ಲಿಮ್ಸ್ ನಾನು ತೋರಿಸ್ದೆ. ಮತ್ತು ಇದೆಲ್ಲ ಹಳೆ ಫೋಟೋಸು. ಮತ್ತು ತುಳಸಿ ಗಿಡದ ಬಗ್ಗೆನೂ ನಾನು ಹೇಳಿದೆ ಆಲ್ರೆಡಿ ಈ ವಿಡಿಯೋದಲ್ಲಿ. ನೋಡಿ, ಎಲ್ಲ ಕಡೆ ತುಳಸಿನೇ ಇವರು ನೆಟ್ಟಿರೋದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಆರೋಗ್ಯಕರವಾದ ವಾತಾವರಣ. ಮತ್ತು ಇಲ್ಲಿ ರಿವರ್ ಆಫ್ ಕಾವೇರಿ, ನಾವು ಅಬಂಡೆನ್ಸ್ನೇ ಬ್ರಿಂಗ್ ಮಾಡೋ ಅಂಥ ನದಿ. ಸೊ ವೆರೆವರ್ ಶಿ ಫ್ಲೋಸ್, ಸೊ ಶಿ ಬ್ರಿಂಗ್ಸ್ ಅಬಂಡೆನ್ಸ್. ಸೊ ಕಾವೇರಿ ಒಂದು ಜೀವಾಳ, ಮಂಡ್ಯ, ಮೈಸೂರು ತುಂಬ ಡಿಸ್ಟ್ರಿಕ್ಟಿಗೆ. ಸೊ ಹಂಗಾಗಿ ಕಾವೇರಿ ನದಿ ದಂಡೆಲೇ ಈ ದೇವಸ್ಥಾನ ಇರೋದು. ತುಂಬ ಕಣ್ಣಿಗೆ ತಂಪು. ನೀವು ಈವ್ನಿಂಗ್ ಟೈಮ್ ಬಂದ್ರಂತೂ ತುಂಬ ಬ್ಯೂಟಿ ಆಫ್ ದ ನೇಚರ್ ಕಣ್ಣು ತುಂಬಿಸ್ಕೊಳ್ಬೋದು. ಮಾರ್ನಿಂಗು ಬಂದರೆ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಬಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ. ನೀವು ಮಂಟಪದಲ್ಲಿ ಕೂತ್ಕೊಂಡು ಹ್ಯಾಂಗ್ ಔಟ್ ಮಾಡ್ಬೋದು. ಸೊ ನಾವಂತೂ ತುಂಬ ಪ್ರತಿಯೊಂದೂ ಇಲ್ಲಿ ಏನು ಇನ್ಫಾರ್ಮೇಷನ್ ಬೇಕಿತ್ತು ಎಲ್ಲದನ್ನು ತಿಳ್ಕೊಂಡ್ವಿ. ಇದೊಂಥರ ಗೂಸ್ ಬಂಪ್ಸ್ ಮೂಮೆಂಟು. ಯಾಕೆ ಅಂದರೆ 70 ವರ್ಷ ನೀರಲ್ಲಿ ಮುಳುಗಿದಂಥ ದೇವಸ್ಥಾನನ ತಗೊಬಂದು ಅದೇ ವಿನ್ಯಾಸ ಒಂದು ಸ್ವಲ್ಪನೂ ಹಾಳು ಮಾಡದೆ ಸೇಮ್ ವಿನ್ಯಾಸ ರೀಸ್ಟ್ರಕ್ಚರ್ ಮಾಡೋದು ಅಂದರೆ ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಸೊ ನಾವು ಶ್ರೀಹರಿಕೋಟೆಯವ್ರಿಗೆ ಮತ್ತೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಬಿಕಾಸ್ ನೀವು ಹೋಗಿ ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ಅವರು ವರ್ಕ್ ಹೇಗೆ ಮಾಡಿದ್ದಾರೆ ಅಂತ. ಸೊ ಗೌರ್ನಮೆಂಟ್ ಆಫ್ ಕರ್ನಾಟಕಕ್ಕೂ ನಮ್ಮದೆಲ್ಲ ಒಂದು ಥ್ಯಾಂಕ್ಸು. ಬಿಕಾಸ್ ಅವ್ರು ಪರ್ಮಿಷನ್ ಕೊಟ್ಟಿರೋದ್ರಿಂದನೇ ಶ್ರೀಹರಿಕೋಟೆಯವರು ಈ ದೇವಸ್ಥಾನನ ರೀಕನ್ಸ್ಟ್ರಕ್ಟ್ ಮಾಡಿರೋದು, ನಮ್ಮ ಕಲ್ಚರ್ನ ನಮಗೆ ಉಳಿಸ್ಕೊಟ್ಟಿರೋದು. ಖಂಡಿತ ನೀವು ಮಂಡ್ಯ ಮತ್ತು ಮೈಸೂರಿಗೆ ವಿಸಿಟ್ ಮಾಡಿದರೆ ಆ ಮಸ್ಟ್ ವಿಸಿಟ್ ಪ್ಲೇಸ್. ತುಂಬ ಫಾರಿನರ್ಸ್ ಕೂಡ ವಿಸಿಟ್ ಮಾಡ್ತಾರೆ ಇಲ್ಲಿ. ನಾವು ಹೋದಾಗಂತೂ ತುಂಬಾ ಫಾರಿನರ್ಸ್ ಇದ್ದರು. ತುಂಬ ಸಾಟರ್ಡೆ ಸಂಡೇ ಅಂತೂ ತುಂಬ ಕ್ರೌಡಿಯಾಗಿರುತ್ತೆ. ಸೊ ನೀವು ಪ್ಲ್ಯಾನ್ ಮಾಡೋದಾದ್ರೆ ವೀಕ್ ಡೇಸ್ ಪ್ಲ್ಯಾನ್ ಮಾಡಿ ಹೋಗಿ ಈ ಪ್ಲೇಸ್ನ ದೇವ್ರ ದರ್ಶನ ಮಾಡಿ ಬ್ಯೂಟಿ ಆಫ್ ದ ನೇಚರ್ನ ಎಂಜಾಯ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವಂತೂ ಈಗ ಮನೆಗೆ ಹೊರಟ್ವಿ. ಬಿಕಾಸ್